ಹಾಯ್ ಗೈಸ್, ಹಾಯ್ ಸ್ನೇಹಿತರೆ. ನೋಡಿ, ಇನ್ನೊಂದು ಬ್ಯಾಕ್ ಸೈಡಿಂದ ನೋಡ್ತಾ ಇದ್ದೀರಾ, ಅದು ನಾವೇ ನೋಡಿ, ಬ್ಯಾಕ್ ಪೊಸಿಷನು. ಮಿನಿ ಬ್ರಹ್ಮಾನಂದಂ. ಎಲ್ರಿಗೂ ನಮಸ್ಕಾರ, ಹೇಗಿದ್ದೀರಾ? ಈಗ ಇನ್ನೊಂದು ವೆರೈಟಿ ಪ್ಲೇಸ್ಗೆ ಹೋಗ್ತಾಯಿದ್ದೀವಿ. ಎಲ್ಲರೂ ಭಾಳಷ್ಟು ಕೇಳಿರ್ತಾರೆ, ಬಟ್ ತುಂಬ ಕಡಿಮೆ. ಶ್ರೀ 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 ರವಿಶಂಕರ್ ಗುರೂಜಿ ಅವರ ಆಶ್ರಮ, ದಿ ಆರ್ಟ್ ಆಫ್ ಲಿವಿಂಗ್. ತುಂಬ ಚೆನ್ನಾಗಿದೆ ಸ್ನೇಹಿತರೆ, ಪ್ಲೇಸ್ ಮಾತ್ರ. ಆದರೆ ಅದೇ ನೋಡೋದಕ್ಕೂ ಸೈ, ಪ್ಲಸ್ ಅಲ್ಲಿ ಅವ್ರು ಕೊಡೋ ಸತ್ಸಂಗ ಇವೆಲ್ಲ ತುಂಬ ಚೆನ್ನಾಗಿದೆ. ನಾನಂತೂ ಇದುವರೆಗೂ 4 ಸರಿ ಅಂತೂ ನಾನು ಆ ಪ್ರೋಗ್ರಾಮಲ್ಲಿ ಸತ್ಸಂಗಲ್ಲಿ ಜಾಯ್ನ್ ಆಗಿದ್ದೀನಿ. ಮೆಂಬರ್ಶಿಪ್ಪು 4 ಸರಿನೂ ತೊಗೊಂಡಿದ್ದೀನಿ. ಬಟ್ 4 ಸರಿ ತೊಗೊಂಡ್ರು ಕಂಟಿನ್ಯೂ ಮಾಡೋಕ್ಕಾಗ್ತಾಯಿಲ್ಲ, ಅದು ದುರಾದೃಷ್ಟ. ಆ್ಯಸ್ ಯೂಶ್ವಲ್ ಎಲ್ಲರೂ ಕೊಡೋ ರೀಸನ್ಸೇ ಟೈಮ್ ಇಲ್ಲ ಅಂತ ಕೊಟ್ಬಿಡ್ತೀನಿ. ಬಟ್ ತುಂಬ ಚೆನ್ನಾಗಿದೆ. ಅದನ್ನು ಕಂಟಿನ್ಯೂ ಮಾಡಿದ್ರೆ ಮಾತ್ರ ಹೆಲ್ತ್ ವೈಸು ತುಂಬ ಚೆನ್ನಾಗಿದೆ. ಭಸ್ತ್ರಿಕಾ ಮತ್ತು ಇನ್ನು 4-5 ಯೋಗಾಸನಗಳಿದೆ. ವಜ್ರಾಸನದಲ್ಲಿ ಕುಳಿಸ್ತಾರೆ. ಮೂಗಲ್ಲಿ ಬಾಡಿನಲ್ಲಿ ಇರೋ ಬರೋ ಟ್ಯಾಕ್ಸಿಗೆಲ್ಲ ಕಿದಾಕ್ಬಿಡುತ್ತೆ. ತುಂಬ ಚೆನ್ನಾಗಿದೆ. ಬೈ ದ ವೇ, ನಾನು ಅದನ್ನು ನಂತರ ಹೇಳ್ತೀನಿ. ಈಗ ಸದ್ಯಕ್ಕೆ ಈ ಪ್ಲೇಸ್ ಬಗ್ಗೆ ಹೇಳೋಣ. ಒಳಗಡೆ ಮಾತ್ರ, ಹೊರಗಡೆ ನನಗೆ ಗೊತ್ತಿಲ್ಲ. ಹೋಗ್ತಾ ಇದ್ದಂಗೆ ಅಲ್ಲಿ ನಿಮಗೆ ಒಂದು ಕೆಫೆ ಕಾರ್ನರಲ್ಲೇ ಇಟ್ಟಿದ್ದಾರೆ, ಕಮರ್ಷಿಯಲ್ ಪರ್ಪಸ್. ಸೊ ಹೇಗಿದೆ ಏನು ನಾವಂತೂ ಹೋಗಿ ನೋಡಲಿಲ್ಲ. ಬಟ್ ಒಳಗೆ ಎಂಟ್ರ್ ಆಗ್ತಾ ಇದ್ದಂಗೆ ಆರ್ಗ್ಯಾನಿಕ್ ಫುಡ್ಡು ಮತ್ತು ಆರ್ಗ್ಯಾನಿಕ್ ಇದ್ರದ್ದು ತುಂಬ ಚೆನ್ನಾಗಿ ಇಟ್ಟಿದ್ದಾರೆ. ನಾಟ್ ದಿಸ್ ಬೇಕ್ರಿಯಾ ಅಲ್ಲಿ ಬೇಕ್ರಿನಲ್ಲಿ ನೋಡಿಲ್ಲ. ಇನ್ನು ಒಳಗೆ ಫುಲ್ಲು ಲೆಫ್ಟ್ ತೊಗೊಂಡ್ರೆ ಅಲ್ಲಿ ಕಷಾಯ, ಬೇಕ್ರಿ, ಇದು ಏನೋ ಆರ್ಗ್ಯಾನಿಕ್ ರಿಲೇಟೆಡ್ ಮೆಟೀರಿಯಲ್ಸು ತುಂಬ ಚೆನ್ನಾಗಿ ಇಟ್ಟಿದ್ದಾರೆ. ಓಕೆ, ತುಂಬ ಎಕ್ಸ್ಪೆನ್ಸಿವ್ ಅಂತ ಹೇಳಲ್ಲ, ಹಂಗಂದ್ಬಿಟ್ಟು ಕಡಿಮೆ ಪ್ರೈಸ್ಗೂ ಕೊಡ್ತಾಯಿದ್ದಾರೆ ಅಂತ ಹೇಳಲ್ಲ. ಬಟ್ ಗುಡ್. ಅಷ್ಟು ಎಕರೆನಲ್ಲಿ ನಾವು ಆ ಸರೌಂಡಿಂಗಲ್ಲಿ ಓದಿರೋದೇ ಜಾಸ್ತಿ. ನಾನು ಓದಿದ್ದು APS ಕಾಲೇಜ್ ಸೋಮನಹಳ್ಳಿ. ಸೊ ಭಾಳ ಜನಕ್ಕೆ ಗೊತ್ತಿದೆ. APS ಕಾಲೇಜ್ ಓದಿರೋದ್ರಿಂದ, ನಾವು APS ಕಾಲೇಜ್ ಓದ್ತಾ ಇದ್ದಿದ್ದರಿಂದ ಆಲ್ಮೋಸ್ಟ್ ನಾವು ಸುಮಾರು ಸರಿ ಬಂದಿದ್ದೀವಿ. ಮಧ್ಯಾಹ್ನ ಏನು ಊಟ ಹಾಕ್ತಾರ್ರಿ, ಎಷ್ಟು ಚೆನ್ನಾಗಿರೋದು ಗೊತ್ತಾ. ಅದು ಆಲ್ಮೋಸ್ಟ್ ಅಲ್ಲೇ ಬೆಳೆದಿರೋಂಥ ಸೊಪ್ಪು ಸೌದೆ ತರಕಾರಿ ತೊಗೊಂಡ್ಬಂದು ಮಾಡೋದು ತುಂಬ ಚೆನ್ನಾಗಿ ಮಾಡಿರ್ತಾರೆ. ಎಲ್ಲ ಫಾರಿನರ್ಸೇ, ಎಲ್ಲ ಅವರೇ ಅಡುಗೆ ಮಾಡಿ ಮತ್ತು ಎಲ್ರಿಗೂ ತಟ್ಟೆಗೆ ಬಡಿಸ್ತಾರೆ. ಹೋಗ್ತಾಯಿದ್ರೆ ಕ್ಯೂ ಸಿಸ್ಟಮಲ್ಲಿ ಕೆಳಗಡೆ ಕೂತ್ಕೊಂಡು ತಿನ್ನಬೇಕು. ಆ ಥರ ಫುಡ್ಡು ನಾನು ಎಲ್ಲೂ ತಿಂದಿಲ್ಲ. ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ದೊಡ್ಡದಾಗಿ, ಎಷ್ಟು ನೀಟಾಗಿ ಮಾಡಿದ್ದಾರೆ ಸತ್ಸಂಗ ಮಾಡೋದಕ್ಕೋಸ್ಕರ. ಅದರಲ್ಲೂ ಈ ಶಿವರಾತ್ರಿ ದಿವಸ ಬಂದರೆ ಎಷ್ಟು ಜನ ಸೇರ್ತಾರೆ ಗೊತ್ತಾ. ಆಲ್ಮೋಸ್ಟು 800-900 ವೀಣೆ ನುಡಿಸೋದಕ್ಕೆ ಅಷ್ಟು ಜನ ಬಂದು ಅಕಾಮಡೇಟ್ ಆಗಿದ್ರು ಅಂತ ಹೇಳ್ತಾಯಿದ್ರು. ಇವಾಗ ಇನ್ನೂ ದೊಡ್ಡದಾಗಿ ಮಾಡ್ತಾಯಿದ್ದಾರೆ ಸ್ನೇಹಿತರೆ. ಅಲ್ಲಿ ನೋಡಬೇಕು, ಇನ್ನೂ ವೆಲ್ಡಿಂಗ್ ಎಲ್ಲ ನಡೀತಾ ಇದೆ. ಅದು ಅಟ್ಲೀಸ್ಟ್ ನಾವು ಬರೀ 700-800 1000 ಜನ ಅನ್ಕೋತಾ ಇದ್ವಿ. ಈಗ ನೆಕ್ಸ್ಟು 5000 ಜನ 8000 ಜನ ಸೇರೋಷ್ಟು ಜಾಗ ಮಾಡ್ತಾಯಿದ್ದಾರೆ. ಅಷ್ಟು ಚೆನ್ನಾಗಿ ಮಾಡ್ತಾರೆ. ನೋಡಿ ಎಷ್ಟು ಫೌಂಟೇನ್ ಎಲ್ಲ ಮಾಡಿಟ್ಟಿದ್ದಾರೆ ಅಲ್ಲಿ ನೀರ್ದು. ಮಕ್ಕಳಿಗೂ ಮಾತ್ರ ತುಂಬ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿ ಓಡಾಡ್ಬೋದು ಅಂದರೆ ಆ ಪ್ಲೇಸ್ ನೋಡ್ಬೋದು. ನೋಡಿ, ಒಂಥರ ಗ್ರೌಂಡ್ ಸ್ಟೇಡಿಯಂ, ದೊಡ್ಡ ಸ್ಟೇಡಿಯಮ್ಮು. ಅದ್ರ ಮೇಲೆ ಪ್ಲಸ್ ಕೂತ್ಕೊಳ್ಳೋದಕ್ಕೆ ಸ್ಟೆಪ್ ಬೈ ಸ್ಟೆಪ್ಪು ಈ ಥರ ಒಂದು ಈವನ್ ಸ್ಟೇಡಿಯಮ್ಮಲ್ಲೂ ಇಷ್ಟು ನೀಟಾಗಿ ಇಟ್ಕೊಳ್ಳಲ್ಲ, ಅಷ್ಟು ಚೆನ್ನಾಗಿ ಇಟ್ಟಿದ್ದಾರೆ. ಮತ್ತು ಎಲ್ಲ ವಾಲಂಟಿಯರ್ಸು, ಪ್ರತಿಯೊಬ್ಬರು ಯಾರು ಬೇಕಾದರೂ ಬರ್ಬೋದು, ಹೋಗ್ಬೋದು, ಆ ರೀತಿ ಇದೆ. ಆಮೇಲೆ ಮೆಂಬರ್ಶಿಪ್ಪು ಕಂಪಲ್ಸರಿ. ಬರೋರಿಗೆ ಸೆಕ್ಯೂರಿಟಿ ತುಂಬ ಇಂಪಾರ್ಟೆಂಟು. ಅಲ್ಲಿ ಡಿಟೆಕ್ಟರ್ಸು ಮತ್ತು ಸೆಕ್ಯೂರಿಟಿ ಗಾರ್ಡ್ಸು ತುಂಬ ಚೆನ್ನಾಗಿ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಬರಬೇಕಾದ್ರೆ ಕಂಪಲ್ಸರಿ ರಿಜಿಸ್ಟರ್ ಆಗಬೇಕು, ಆದರೆ ಮಾತ್ರ ಎಂಟ್ರಿ, ಇಲ್ಲಾಂದರೆ ಎಂಟ್ರಿ ಕೊಡಲ್ಲ. ನೆಕ್ಸ್ಟು ಬಂದು ಇನ್ನು ಅಲ್ಲಿ ಏನಾದರೂ ಅಕಸ್ಮಾತು ಪಂಚಕರ್ಮ, ಇಲ್ಲ ಬಾಡಿ ಡಿಟಾಕ್ಸಿಂಗು, ಇಲ್ಲ ಆಯುರಾಶ್ರಮದ್ದು ಒಂದು ಇದಾದರೂ ಸರಿ, ಆಯಿಲ್ ಇದರಲ್ಲಾದರೂ ಸರಿ, ಆಯುರ್ವೇದಿಕ್ ಟ್ರೀಟ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ಮೋರ್ ಓವರ್ ಎಸ್ಪೆಷಲಿ ಇವ್ರದ್ದು ಇರೋದೇ ಯೋಗಾಭ್ಯಾಸ. ಬಟ್ ಏನಂದರೆ ರೆಗ್ಯುಲರಾಗಿ ಮಾಡಿದ್ರೆ ಮಾತ್ರ ಯಾವ ಪ್ರಾಬ್ಲಮ್ಸು ಇರಲ್ಲ. ಸುಮಾರು ಕೆಲವರು ನಾ ಹೇಳಿದ್ದು, ಯಾಕಂದರೆ ಇದುವರೆಗೂ 4 ಸರಿ ನಾನು ಅಟೆಂಡ್ ಮಾಡಿದ್ದೀನಿ. ಅಲ್ಲ, ನಂದು ಟ್ವಿಸ್ಟ್ ಹೇಳ್ತೀನಿ ಕೇಳಿ. ಇದೊಂದು ಸ್ಟೋರಿ ಇದೆ.
ನಾನು ಈ APS ಕಾಲೇಜ್ಗೆ ಹೋಗ್ಬೇಕಾದ್ರೆ ಒಂದು ಸಾರಿ ಅಟೆಂಡ್ ಮಾಡಿದ್ದೀನಿ. ಪ್ಲಸ್ ಇದಲ್ದಿರ ಕಾಲೇಜ್ ಮುಗಿದ ಮೇಲೆ ಒಂದು ಸಾರಿ ಈ ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ದೀನಿ. ಯಾಕಂದರೆ ನಮ್ಗೆ ಆವಾಗ ಅಲ್ಲಿಂದ ತುಂಬ ಕಡಿಮೆ ಬ್ಯಾಚ್ಗಳಿತ್ತು, ಕಡಿಮೆ ಪ್ರೈಸ್ಗೂ ಸಿಗ್ತಾಯಿತ್ತು. 3 ಡೇಸ್ ಸೆಮಿನಾರ್ ಅಟೆಂಡ್ ಮಾಡಿದ್ದೀವಿ ನಾವು ಆಲ್ಮೋಸ್ಟ್ ಅಲ್ಲಿ ಕಾಲೇಜಿಂದ. ತುಂಬ ಚೆನ್ನಾಗಿತ್ತು. ಎಕ್ಸ್ಪ್ರೆಸಿವ್ ಆಗಿ ಓಪನಾಗಿ ಮಾತಾಡಿಕೊಂಡು ನಾವು ಅಲ್ಲಿ ಏನೋ ಅವರು ಹೇಳಿರೋ ಸ್ಟೆಪ್ಸ್ ಎಲ್ಲ ಫಾಲೋ ಮಾಡಿಕೊಂಡು ಯೋಗ ಹೇಗೆ ಮಾಡಬೇಕು ಅಂತೇಳಿ ಅವರು ಸೋಹಮ್ ಅಂತೇಳಿ ನಾವು ಏನೋ ಭಸ್ತ್ರಿಕಾ ಅದು ಇದು ಎಲ್ಲ ನಾವು ಯೋಗಾಸನಗಳನ್ನ ಮಾಡ್ತಾಯಿದ್ವಿ. ತುಂಬ ಚೆನ್ನಾಗಿತ್ತು. ಆ್ಯಂಡ್ ನೆಕ್ಸ್ಟ್ ಬಂದು ನಾವು ಪರ್ಸ್ನಲ್ಲಾಗಿ ಸಹಿತ ಇನ್ನೊಂದು ಸೆಷನ್ ಅಟೆಂಡ್ ಮಾಡಿದ್ದೀನಿ. ನೆಕ್ಸ್ಟ್ ಅದಾದಮೇಲೆ ಇನ್ನೊಂದು ಟೀಮ್ ಜೊತೆ ಹೋಗಿದ್ದೆ. ಇನ್ನು ನಿಮ್ಮ ಶಾಕ್ ಆಗ್ತೀರಾ, 4th ಒನ್ನು ಪುಣೆನಲ್ಲಿ ನಾನು ನಮ್ಮ ಆಫೀಸಲ್ಲಿ ಇವಾಗ ಪ್ರೆಸೆಂಟ್ಲಿ ಒಂದು ಕಂಪ್ನಿನಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಆ ಕಂಪ್ನಿನಲ್ಲಿ ನಮ್ಮ ಗುರೂಜಿ ಒಬ್ರು ಇದ್ದಾರೆ. ಅವರು ಇನ್ನೊಬ್ಬರು ನಮ್ಮ ಸೀನಿಯರು ಮ್ಯಾನೇಜರ್ ಆಲ್ಮೋಸ್ಟು. ಅವರು ನನಗೆ ಹೆಲ್ಪ್ ಮಾಡಿದ್ರು. ಇನ್ನೊಂದು ಸರಿ ಸೆಷನ್ನು ಕಂಟಿನ್ಯೂ ಮಾಡು, ಯಾವಾಗಲೂ ಟೆನ್ಷನಲ್ಲೇ ಇರ್ತೀಯ, ಹಿಂಗೆ ಆದರೆ ಹಿಂಗೆ, ಮೇಲ್ಗಡೆ ಆಲ್ಮೋಸ್ಟ್ ಇಲ್ಲ ಎಗರೋಗಿದೆ, ಇನ್ನೆಷ್ಟು ಎಗರೋಗುತ್ತೆ ಅಂತಂದ್ಬಿಟ್ಟು ನನಗೆ ಕ್ಲಾಸಸ್ ಅವರೇ ಇದು ಮಾಡಿ ಕೊಟ್ಟರು. ಆವಾಗ ಅಲ್ಲೊಂದು ಆಲ್ಮೋಸ್ಟ್ ಒಂದು 10 to 15 ಡೇಸ್ ಹೋಗಿದ್ದೀವಿ. ಬಟ್ ನಾನು ಇನ್ಯಾರಿಗೂ ಯಾವತ್ತೂ ಏನು ಹೇಳಿಲ್ಲ. ನೋಡಿ ಸ್ನೇಹಿತರೆ, ಮೀನ್ ವೈಲ್ ನಾವು ದೊಡ್ಡ ಹಾಲ್ಗೆ ಹೋಗ್ತಾಯಿದ್ದೀವಿ. ಅಲ್ಲಿ ಆಲ್ಮೋಸ್ಟು ಏನೋ ಸತ್ಸಂಗ ಎಲ್ಲ ನಡೆಯೋದಕ್ಕೆ ಎಷ್ಟು ಚೆನ್ನಾಗಿ ಮಾಡಿಟ್ಟಿದ್ದಾರೆ ಅಂದರೆ ನೀವು ನೋಡ್ಬೋದಲ್ಲಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಒಳಗಡೆ ಎಂಟ್ರಿ ಕೊಟ್ಟರೆ ಎಷ್ಟೋ ಜನ ಕೂತ್ಕೊಳ್ಳೋಷ್ಟು ಅವಕಾಶ ಇದೆ. ಕೂತ್ಕೊಂಡು ಸುತ್ತ ಹಾಲು ಮಾಡಿರೋದು ನಾನು ಫುಲ್ಲು ಆಲ್ಮೋಸ್ಟ್ ಅದು ನಾನು ಹಾಲ್ ನೋಡೇ ಖುಷಿಯಾಗೋಯ್ತು. ಎಷ್ಟು ಜನ ಅಕ್ಯುಮುಲೇಟ್ ಆಗ್ಬೋದು ಕೆಳಗಡೆ ಮೇಲ್ಗಡೆ ಕೂತ್ಕೊಂಡು ಯೋಗಾಭ್ಯಾಸ ಮಾಡಬೇಕು ಅನ್ನೋರು ನೆಮ್ಮದಿಯಿಂದ ಕೂತ್ಕೊಂಡ್ರೆ ಪೀಸ್ ಆಫ್ ಮೈಂಡ್ ನಿಮಗೆ ಎಷ್ಟು ಶಾಂತಿ ನೆಮ್ಮದಿ ಸಿಗುತ್ತೆ ಅಂದರೆ ಅಷ್ಟು ಚೆನ್ನಾಗಿದೆ ಜಾಗ. ಸೊ ಅಲ್ಲಿ ಪುಣೆ ಮಹಾರಾಷ್ಟ್ರದಿಂದ ಸಹಿತ ನಾನು ಅಟೆಂಡ್ ಮಾಡಿದ್ದೀನಿ. ಅಲ್ಲಿಂದ ಅವರು ವರ್ಷ ಬರ್ತಾಯಿರ್ತಾರೆ. ನಾವು ಇಲ್ಲೇ ಇದ್ಕೊಂಡು ಹೋಗಲ್ಲ. ದುರಾದೃಷ್ಟ. ಎಲ್ಲಿ ಇಡೀ ಇಂಡಿಯಾದಲ್ಲಿ ಬೇರೆ ಬೇರೆ ರಾಷ್ಟ್ರಗಳಿಂದ ರಾಜ್ಯಗಳಿಂದ ಬಂದು ಇಲ್ಲಿ ಅಟೆಂಡ್ ಮಾಡಿ ಸೆಮಿನಾರು ಸೆಷನ್ ಅಟೆಂಡ್ ಮಾಡಿ ಒಂದೊಂದು ತಿಂಗಳು 15 ದಿವಸ 20 ದಿವಸ 3 ತಿಂಗಳು ಪ್ಯಾಕೇಜ್ ತೊಗೊಂಡು ಮಾಡ್ಕೊಂಡು ಹೋಗ್ತಾರೆ. ನಾವು ಇಲ್ಲೇ ಇದ್ಕೊಂಡು ಸಹಿತ ಹೋಗಲ್ಲ. ಅದು ನಾವು ಮಾಡೋ ಮಿಸ್ಟೇಕ್. ಬಟ್ ಎಂಡ್ ಆಫ್ ದ ಡೇ ನಾವು ಕೊಡೋ ರೀಸನ್ ಒಂದೇ, ಟೈಮ್ ಇಲ್ಲ. ಅನ್ಫಾರ್ಚುನೇಟ್ಲಿ ಅದು ತಪ್ಪು. ನೋಡಿ, ನಾವು ಮುಗಿಸ್ಕೊಂಡು ಇಲ್ಲಿ ಬರಬೇಕಾದ್ರೆ ನಮಗೆ ಫೌಂಟೇನ್ ಸ್ಟಾರ್ಟ್ ಮಾಡಿದರು. ಸೂಪರ್ಬಾಗಿತ್ತು. ನನ್ನ ಮಗಳಂತೂ ಫುಲ್ ಖುಷಿ, ಹ್ಯಾಪಿ. ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಇನ್ಫ್ಯಾಕ್ಟ್ ಅಲ್ಲಿಂದ ಅಂದರೆ ಊಟ ಒಂದು ಹೋಗಿದ್ದ ಸಮಯ ಬೇರೆ ಇದ್ದಿದ್ದರಿಂದ ಊಟ ಒಂದು ಸಿಕ್ಕಲಿಲ್ಲ. ಮಿಕ್ಕಿದೆಲ್ಲ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ, ತುಂಬ ಚೆನ್ನಾಗಿತ್ತು. ತುಂಬ ಎಂಜಾಯ್ ಮಾಡಿದ್ವಿ. ಎಷ್ಟು ಜನ ಬೇಕಾದ್ರೂ ಕೂತ್ಕೋಬೋದು ಅಲ್ಲಿ. ಸತ್ಸಂಗ ತುಂಬ ಚೆನ್ನಾಗಿದೆ. ಕರೆಕ್ಟಾಗಿ ಮಾಡಿದ್ರೆ ಮಾತ್ರ ಫಸ್ಟ್ ಕ್ಲಾಸಾಗಿರುತ್ತೆ. ಅಂದರೆ ರೆಗ್ಯುಲರಾಗಿ ಮಾಡಬೇಕು. ರೆಗ್ಯುಲರಾಗಿ ಮಾಡಿದ್ರೆ ಬಾಡಿನಲ್ಲಿ ಇಲ್ಲಿ ಬ್ಲಡ್ ಸಪ್ಲೈ ಆಗಲಿಲ್ಲಪ್ಪ, ಮೇ ಬಿ ಇನ್ಫ್ಯಾಕ್ಟ್ ನಮ್ಮ ಕೂದಲು ಸಮಸ್ಯೆನೂ ಸರಿ ಹೋಗ್ಬೋದೇನೋ. ನಾನು ಕೂದಲು ಬಗ್ಗೆ ನಾನು ಮಾತಾಡಬಾರ್ದು, ಬಟ್ ಎಸ್, ಇಲ್ಲಿ ಕೂದಲು ಸಮಸ್ಯೆನೂ ಸರಿ ಹೋಗ್ಬೋದು ಸ್ನೇಹಿತರೆ. ತುಂಬ ಚೆನ್ನಾಗಿದೆ. ನಾವು ಕರೆಕ್ಟಾಗಿ ಡೈಲಿ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ, ಡೈಲಿ 1 ಅವರ್ ಡೆಡಿಕೇಶನ್ ಕೊಟ್ಟು ಡೆಡಿಕೇಟೆಡಾಗಿ 1 ಅವರ್ ನಾವು ಇಟ್ಟು ಹೋದರೆ ಹೆಲ್ತ್ ಮಾತ್ರ ಎಷ್ಟೋ ರಿಸ್ಟೋರ್ ಆಗುತ್ತೆ. ನಾವಂತೂ ಹೆಲ್ತಿಯಾಗಿರ್ತೀವಿ. ಮೇಯ್ನ್ ಅದು ಇಂಪಾರ್ಟೆಂಟು, ಸ್ವಲ್ಪ ಗುರ್ತಿಟ್ಕೊಳ್ಳಿ. ಆ್ಯಂಡ್ ಮೋರ್ ಓವರ್ ಊಟ ಸಾತ್ವಿಕ ಆಹಾರ ಅಂತ ಹೇಳ್ತೀವಿ. ಅಲ್ಲಿ ಸಾತ್ವಿಕ ಆಹಾರ ಬಿಟ್ಟು ಬೇರೆ ಇನ್ನೇನೂ ಇಲ್ಲ. ಆಮೇಲೆ ಆರ್ಟ್ ಆಫ್ ಲಿವಿಂಗ್ ಆದಮೇಲೆ ನಾವು ಆಲ್ಮೋಸ್ಟ್ ಕಾಲೇಜ್ಗೆ ನಾನು ಸ್ಟಾರ್ಟ್ ಮಾಡಿ ಒಂದು 15 ಇಯರ್ಸ್ ಆಯಿತು. ಆಲ್ಮೋಸ್ಟ್ 10-15 ಇಯರ್ಸ್, 10 ಇಯರ್ಸ್ ಅಂದ್ಕೊಳ್ಳೋಣ. 10 to 15 ಇಯರ್ಸ್ ಆಗಿದೆ ಮಿನಿಮಮ್. ಅಲ್ಲಿ 15 ಇಯರ್ಸಲ್ಲಿ ಆವಾಗ ಅಷ್ಟು ಎದುರುಗಡೆ ಇನ್ನೂ ಒಂದು ದೇವಸ್ಥಾನಗಳಿಟ್ಟಿದ್ರು ಸೀರಿಯಸ್ ಆಗಿ, ಕೃಷ್ಣ ಮತ್ತು ಆಂಜನೇಯ ಮತ್ತು ಗಣೇಶ ಅಂತೇಳಿ. ಅದು ಜಸ್ಟ್ ಸ್ಕಲ್ಪ್ಚರ್ ಅಂತ ಅಂದ್ಬಿಟ್ಟು ಮೇಲ್ಗಡೆ ಅದು ಡಿಸೈನ್ ಮಾಡಿ ಇಟ್ಟಿದ್ರು ಅಂತ ನೋಡಿದ್ವಿ. ಬಟ್ ಒಳಗಡೆ ಹೋದ್ಮೇಲೆ ಗೊತ್ತಾಗಿದ್ದು
ಮಕ್ಕಳು ಆಟ ಆಡೋದಕ್ಕೆ ಎಲ್ಲ ಇಟ್ಟಿದ್ದಾರೆ, ಜಿಂಕೆ ಅದು ಇದು ಎಲ್ಲ ಎಷ್ಟು ಖುಷಿಯಾಗಿ ಆಟ ಆಡಿದ್ರು ಮಕ್ಕಳು. ಚೆನ್ನಾಗಿದೆ ಸ್ನೇಹಿತರೆ, ಎಲ್ಲಾದರೂ ಸಮಯ ಇದ್ದಾಗ ಕರ್ಕೊಂಡೋಗಿ. ಇದ್ರ ಜೊತೆಗೆ ಅಲ್ಲಿ ಗೋಶಾಲೆ ಅದು ಇದು ಏನೋ ಇಟ್ಟಿದ್ದಾರೆ, ಬಟ್ ನನ್ನ ಮಗಳನ್ನ ಕರ್ಕೊಂಡು ಹೋಗೋಷ್ಟು ಸಮಯ ಸಿಕ್ಕಲಿಲ್ಲ. ನೆಕ್ಸ್ಟ್ ಟೈಮ್ ಖಂಡಿತ ಕರ್ಕೊಂಡು ಹೋಗ್ತೀನಿ. ಕಗ್ಲಿಪುರದಲ್ಲಿ ಇದೆ ಅಂತ ಹೇಳ್ತಾರೆ, ನಾನು ಇನ್ನೂ ಅದನ್ನು ಕ್ಲಾರಿಟಿ ತೊಗೊಳ್ಳಿಲ್ಲ. ಪ್ಲೀಸ್ ಲೈಕ್ ಆ್ಯಂಡ್